ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಿಡ್ನಾಪ್ ಕೇಸ್ನಲ್ಲಿ ಜೈಲಿನಲ್ಲಿರೋ ರೇವಣ್ಣಗೆ ಜಾಮೀನಿನಂತೆ ಜಪ. ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ನಾಯಕನ ಬೇಲ್ ಅರ್ಜಿ ವಿಚಾರಣೆ. ಮಾಜಿ ಸಚಿವರಿಗೆ ಇವತ್ತಾದರೂ ಸಿಗುತ್ತಾ ಜಾಮೀನು ಅಥವಾ ಜೈಲೇ ಗತಿಯಾ? ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡಗೆ ಜೈಲು ವಾಸ. ಇವತ್ತು ಜಾಮೀನು ಅರ್ಜಿ ಸಲ್ಲಿಸಲಿರುವ ವಕೀಲ ಬಿಜೆಪಿ ಮುಖಂಡನಿಗೆ ಸಿಗುತ್ತಾ ಜಾಮೀನು? ದೇವರಾಜೇಗೌಡರನ್ನ ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ. ಹೊಳೆನರಸೀಪುರ ಪೊಲೀಸರಿಂದಾನು ಕಸ್ಟಡಿಗೆ ಮನವಿ. ಮೊಬೈಲ್ನಲ್ಲಿ ಸಿಕ್ಕ ಆಡಿಯೋಗಳೇ ಬಿಜೆಪಿ ಮುಖಂಡನಿಗೆ ಮುಳುವಾಗುತ್ತಾ? ನಿನ್ನೆ ಕಿಡ್ನಾಪ್ ಸಂತ್ರಸ್ತೆಯ ವಿಡಿಯೋ ರಿಲೀಸ್. ಈ ವಿಡಿಯೋ ಮಾಡಿದ್ಯಾರು? ಶೂಟ್ ಮಾಡಿದ್ದೆಲ್ಲಿ? ವಿಡಿಯೋ ಜಾಡು ಹಿಡಿದು ಹೊರಟಿರುವ ಎಸ್ಐಟಿ. ಜೈಲು ಸೇರಿದ ಬಳಿಕ ಮಾನಸಿಕವಾಗಿ ಕುಗ್ಗಿರೋ ರೇವಣ್ಣ ಈಗ ಬೇಸರದಿಂದ ಹೊರಬರೋಕು ತಯಾರಿ. ಕಳೆದ 2 ದಿನಗಳಿಂದ 2-3 ಗಂಟೆ ಧ್ಯಾನದಲ್ಲಿ ಮಗ್ನ. ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ಚೇತನ್ ಲಿಖಿತ್ ಅರೆಸ್ಟ್. ಇಬ್ಬರಿಂದ ಬಿಜೆಪಿಯ ಮಾಜಿ ಶಾಸಕರಿಗೆ ಎದುರಾಗುತ್ತಾ ಕಂಟಕ. ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಬಳಿಕ ಬಯಲಾಗಲಿದೆಯಾ ರಹಸ್ಯ? ಕಗ್ಗಲೀಪುರದಲ್ಲಿ ನಟ ಚೇತನ್ ಚಂದ್ರ ಮೇಲೆ ಹಲ್ಲೆ. ಕಾರನ್ನ ಅಡ್ಡಗಟ್ಟಿ 20 ಜನರಿಂದ ಥಳಿತ. ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವಿಡಿಯೋ ಮಾಡಿ ಅಲ್ಲೇನಾಯಿತು ಅನ್ನುವುದನ್ನ ಬಿಚ್ಚಿಟ್ಟ ನಟ. ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಬಿಜೆಪಿ ಅವಲೋಕನ. ಕೆಲವೆಡೆ ಹಿನ್ನಡೆಯಾಗುವ ಸಾಧ್ಯತೆ ಬಗ್ಗೆ ಪ್ರಸ್ತಾಪ. ಸ್ವಪಕ್ಷ ನಾಯಕರ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆಯೂ ಚರ್ಚೆ. ಫಲಿತಾಂಶ ಬಂದ ಬಳಿಕ ಶಿಸ್ತು ಕ್ರಮಕ್ಕೆ ರಾಜ್ಯಾಧ್ಯಕ್ಷರ ತೀರ್ಮಾನ. ಬಿಬಿಎಂಪಿ ಚುನಾವಣೆ ನಡೆಸೋಕೆ ಡಿಕೆ ಶಿವಕುಮಾರ್ಗೆ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು ದುಂಬಾಲು. ದಸರಾ ವೇಳೆಗೆ ನಡೆಸೋಕೆ ಸರ್ಕಾರದ ಮಾಸ್ಟರ್ ಪ್ಲಾನ್. ವಿಧಾನ ಪರಿಷತ್ ಚುನಾವಣೆಯ ಬಳಿಕ ಚರ್ಚಿಸಿ ನಿರ್ಧಾರ. ಇವತ್ತು ವಾರಣಾಸಿಗೆ ನರೇಂದ್ರ ಮೋದಿ ಭೇಟಿ. ಪ್ರಧಾನಿಯನ್ನ ಸ್ವಾಗತಿಸೋಕೆ ಸಕಲ ಸಿದ್ಧತೆ. ನಾಳೆ ಭರ್ಜರಿ ಶಕ್ತಿ ಪ್ರದರ್ಶನದ ಮೂಲಕ ಲೋಕಸಭಾ ಚುನಾವಣೆಗೆ 3ನೇ ಬಾರಿ ನಾಮಪತ್ರ ಸಲ್ಲಿಸಲಿರುವ ನಮೋ. ದೇಶದಲ್ಲಿ 4ನೇ ಹಂತದ ಲೋಕಸಭಾ ಚುನಾವಣೆ ಬಿರುಸು. 10 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ 96 ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಜೋರು. 1717 ಅಭ್ಯರ್ಥಿಗಳ ಹಣೆಬರಹ ಬರೆದಿದ್ದಾನೆ ಮತದಾರ. ಆಂಧ್ರ ಪ್ರದೇಶದಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ. 175 ಸ್ಥಾನಗಳಿಗೆ ವೋಟಿಂಗ್. ಒಡಿಶಾದ 147 ವಿಧಾನಸಭಾ ಕ್ಷೇತ್ರಗಳಿಗೂ ಇವತ್ತೇ ಮತದಾನ. ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾಯಿಸ್ತಾ ಇರೋ ಮತದಾರ ಪ್ರಭುಗಳು. ಬೀದರ್ನಲ್ಲಿ ನೈತಿಕ ಪೊಲೀಸ್ಗಿರಿ. 5 ಆರೋಪಿಗಳ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಲ್ಲೆಗೊಳಗಾಗಿದ್ದ ಆಟೋ ಚಾಲಕನ ದೂರಿನ ಅನ್ವಯ 3 ಬಂಧನ, ಇನ್ನಿಬ್ಬರಿಗಾಗಿ ಶೋಧ. ವೀಕೆಂಡ್ ಮೂಡ್ನಲ್ಲಿದ್ದವರನ್ನ ಚಿಲ್ ಮಾಡಿದ ವರುಣ. ರಾಜ್ಯ ರಾಜಧಾನಿಯಲ್ಲಿ 1.27 ಸೆಂಟಿಮೀಟರ್ ಮಳೆ ದಾಖಲು. ಹಲವು ಭಾಗಗಳಲ್ಲಿ ಧರೆಗುರುಳಿದ ಮರಗಳು. ರಾಜ್ಯದ 13 ಜಿಲ್ಲೆಗಳಲ್ಲಿ ಇವತ್ತು ಯೆಲ್ಲೋ ಅಲರ್ಟ್. ಮುಂದಿನ 6 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ. 6ರಿಂದ 11 ಸೆಂಟಿಮೀಟರ್ ವರೆಗೆ ವರುಣನ ಅಬ್ಬರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ರಾಯಚೂರಿನಲ್ಲಿ ವರುಣನ ಅಬ್ಬರ ಜೋರು. ನಗರದ ಹಲವೆಡೆ ಹಳ್ಳದಂತಾದ ಮುಖ್ಯ ರಸ್ತೆಗಳು. ಎಪಿಎಂಸಿಗೆ ನುಗ್ಗಿದ ಮಳೆ ನೀರು. ರೈತರಿಗೆ ಸಂಕಷ್ಟ. ಮಮ್ಮೂಟಿ ಮುಂದೆ ತೊಡೆ ತಟ್ಟಿದ ರಾಜ್ ಬಿ ಶೆಟ್ಟಿ. ಮಲಯಾಳಂನ ಟರ್ಬೋ ಸಿನಿಮಾದಲ್ಲಿ ವಿಲನ್ ಆಗಿ ಟೋಬಿಯ ಅಬ್ಬರ. ಟ್ರೈಲರ್ನಲ್ಲಿನ ಮಾಸ್ ಅವತಾರ ಕಂಡು ಫ್ಯಾನ್ಸ್ ದಿಲ್ ಖುಷ್.
ಐಪಿಎಲ್ ಇವತ್ತಿನ ಪಂದ್ಯದಲ್ಲಿ ಗುಜರಾತ್ ಕೋಲ್ಕತಾ ಸೆಣಸಾಟ, ಟೇಬಲ್ ಟಾಪ್ನಲ್ಲಿ ಇರೋಕೆ ಕೆಕೆಆರ್ ಹೋರಾಟ, ಪ್ಲೇ ಆಫ್ ಹಂತಕ್ಕೆ ಇರೋಕೆ ಗಿಲ್ ಪಡೆಯ ಫೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.